ಸಹ್ಯಾದ್ರಿ ಬೆಟ್ಟಗಳ ಶ್ರೇಣಿಯ ತಪ್ಪಲಲ್ಲಿ ಸದಾಕಾಲ ಪ್ರಶಾಂತವಾಗಿ ಹರಿಯುತ್ತಿರುವ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುವ ಫಲವತ್ತಾದ ವೀರ ಭೂಮಿಯಲ್ಲಿ ನೆಲ ನಿಂತ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದಂತ ಒಂದು ಸಣ್ಣ ಹಳ್ಳಿ ಸಂಗೊಳ್ಳಿ. ಈ ಹಳ್ಳಿಯಲ್ಲಿ ವಂಶ ಪಾರಂಪರ್ಯವಾಗಿ ವಾಲಿಕಾರಿಕೆ ವೃತ್ತಿ ಮಾಡುತ್ತಿರುವ ಕುರುಬ ಸಮಾಜದ ದೇಶನಿಷ್ಠ ಕುಟುಂಬದಲ್ಲಿ ಭರಮಣ್ಣ ಹಾಗೂ ಕೆಂಚವ್ವಳ ಮುತ್ತಿನ ಎರಡನೇ ಮಗನಾಗಿ ಹುಟ್ಟಿದವನೇ ಸಂಗೊಳ್ಳಿ ರಾಯಣ್ಣ. ಸ್ವಚ್ಛಂದಾಗ ಹಾರಾಡ್ತೀರ ನಿನ್ನ ಕಿತ್ತಾಕಿ ಕಿತ್ತೂರ್ ಕಿಲ್ಲೆ ಮೇಲೆ ನಂದಿ ಧ್ವಜ ಹಾರಿಸ್ತೀನಿ. ಇದಾ ನನ್ ಶಪಥ, ಇದಾ ನನ್ನ ಗುರಿ. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಗ ಶಕ್ತಿ ಎಂದು ಸಾರಿ ಹೇಳುವ ನಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ಸಂಗ್ರಾಮ ಮಾಡುವ ಕರುನಾಡ ಸಿಂಹಗಳೇ ಜಯ ಕಲಿಗಳೇ. ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ. ಕರುನಾಡ ಸಿಂಹಗಳೇ ಜಯ ಕಲಿಗಳೇ. ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ. ಗುಲಾಮಗಿರಿ ಬದುಕಿಗೆ ತಿಲಾಂಜಲಿಯನಿಟ್ಟು ಸಲಾಮು ಬಯಸುವ ಕೆಂಪು ಕೋಟಿಗಳ ನೆತ್ತರು ಕುಡಿಯುವ ಬಂದೆ. ಅಡಿಯಾಡು ನಾವಲ್ಲ ಮುಚ್ಚೆತ್ತ ಹುಲಿಗಳೇ, ಪರ ಹಂಗೂ ಬೇಕಿಲ್ಲ ಎಚ್ಚೆತ್ತು ನಿಂತರೆ. ಜೀವನವೇ ಹೋರಾಟ, ಹುಟ್ಟು ಸಾವು ಚೆಲ್ಲಾಟ, ಸ್ವಾತಂತ್ರ್ಯ ನವನೀತ ಬಿಟ್ಟ ಬದುಕು ಚೆಲ್ಲ
ಗಣೇಶ. ಶರಣು ಗುರುದೇವ, ಶರಣು. ಬೇಡ ತಾಯಿ ಬೇಡ. ಗುರು ದೀಕ್ಷೆ ಪಡೆದ ಜಿಂಗಮ್ಮ ಗುರು ನಾನಲ್ಲ ತಾಯಿ, ನಿಮ್ಮ ಮಗ ರಾಯ. ನನ್ನ ಕನ್ನ ಬೇಡವ, ನಿಮ್ ಕಣ್ಣ ನೀರ್ ಬರ್ಬಾರ್ದವ. ಅದು ಹೇಗೆ ಸಾಧ್ಯ ರಾಯಣ್ಣ? ನಾವೆಲ್ಲರೂ ಬದುಕಿದ್ದು ಕಿತ್ತೂರ ಪ್ರಜೆಗಳನ್ನು ಪರಾಧೀನರನ್ನಾಗಿ ಮಾಡಿದೆವಲ್ಲ. ಅವ ನಿಮ್ ಮಗ ನಾನಿನ್ನೂ ಬದುಕಿದನವ. ಕಿತ್ತೂರು ಮ್ಯಾಗ ಕಳೆದಿರೋ ಕತ್ತನ್ನ ಕಿತ್ತಾಕಿ ಸ್ವಾತಂತ್ರ್ಯ ದೀಪ ಹಚ್ಚೋತರ ನಾ ಕಂಕಣ ಕಟ್ಟಿನೋ. ಇಲ್ಲಿ ಆಸೆ ನೆರವೇರುವುದು ಸಾಧ್ಯವೇ ರಾಯಣ್ಣ? ಖಂಡಿತ ನೆರವೇರ್ತೈತಿ. ಏಟೋ ಮಂದಿ ವೀರಯೋಧರು ಹೋರಾಟಕ್ಕೆ ಸಜ್ಜಾಗಿ ನಿಂತಾರ. ಅವರಾದಿ ವೀರಪ್ಪನವರು ಗಂಗಾಧರನ ಕಾಡಿನ ಗವಿಯಾಗೆ ಸೈನ್ಯನ ಸಜ್ಜು ಮಾಡ್ಕೊಂಡು ಕಾದು ಕುಂತಾರ. ಯುದ್ಧ ಮಾಡಕ್ಕ ಹಾತೊರಿತಾಗರ. ಹೌದೇ ರಾಯಣ್ಣ? ಸಂಶಯ ಬೇಡವ, ನಾವ್ರ ಭೇಟಿಯಾಗಿನಿ. ಯುದ್ಧ ಸಾರಕ್ಕೂ ಮುಂದ ನಿಮ್ ಅಪ್ಪಣೆ ಪಡಿಬೇಕಂತ ಬಂದೀನಿ. ಇದೆಲ್ಲ ಬೇಡವ, ನಿಮ್ಮ ಆಶೀರ್ವಾದ ಒಂದ ನನಗೆ ಬೇಕು. ರಾಯಣ್ಣ, ಸೈನ್ಯದ ಸಿದ್ಧತೆಗೆ ಇದೆಲ್ಲ ಬೇಕಾಗುತ್ತದೆ. ತೆಗೆದುಕೋ. ಗೆದ್ದು ಬಾ ವೀರ. ಬರ್ತೀನಿ. ಸತಾರ ಚೆನ್ನವ್ವ ತಾಯಿ ದಂಡಿನ ಸಿದ್ಧತೆಗಂತ ಬಲವಂತ ಮಾಡಿದನೆಲ್ಲ ಕಳ್ಸಾರ. ತಗೋರಿ, ಗಂಡ ಸೇರಿಸಿ ಲಡಾಯಿ ಮಾಡಿ ಚೆನ್ನವ್ವ ತಾಯಿನ ಸೆರೆಯಿಂದ ಬಿಡಿಸ್ಬೇಕಂತ ಸಂಕಲ್ಪ ಮಾಡೀನಿ. ಕಿತ್ತೂರ ಕೋಟೆಯ ಮೇಲೆ ಮತ್ತೆ ನಂದಿ ಧ್ವಜ ಹಾರಾಡುವ ಸಮಯ ಹತ್ತಿರವಾಗುತ್ತಿದೆ. ಅದನ್ನೊಮ್ಮೆ ಕಣ್ತುಂಬ ನೋಡಬೇಕೆಂದು ನನಗೆ ಬಹಳ ಆಸೆಯಾಗುತ್ತಿದೆ. ಕನಸು ಕಾಣುವುದು ಬಹಳ ಈಸಿ, ಕಾರ್ಯರೂಪಕ್ಕೆ ತರುವುದು ಬಹಳ ಡಿಫಿಕಲ್ಟ್. ಕ್ಷಣಮ ಕಿತ್ತೂರು ಸ್ವತಂತ್ರ ಆಗುವುದು ಕನಸಿನ ಮಾತು. ಮಾನಾಭಿಮಾನವರಿಯದ ನಿಮ್ಮಂಥ ನಲಿ ಜಾತಿಯವರಿಗೆ ದೇಶಭಕ್ತಿಯ ಶಕ್ತಿ ಸಾಮರ್ಥ್ಯ ಏನೆಂದು ಗೊತ್ತಿಲ್ಲ, ಗೊತ್ತಾಗುವುದೂ ಇಲ್ಲ. ನನ್ನ ಕಂದ ಸಂಗೊಳ್ಳಿ ರಾಯಣ್ಣ ಎಂದೆಂದು ಕನ್ನಡಿಗರು ಸ್ವತಂತ್ರರು ಎಂದು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತಾನೆ. ತೋರಿಸಿಕೊಡುತ್ತಾನೆ ಎಂಬ ನಿಮ್ಮ ನಂಬಿಕೆ ಮನುಪಾಲಾಗಿ ಹೋಗಿದೆ. ನಮ್ಮ ಸೈನಿಕರು ನಿಮ್ಮ ರಾಯಣ್ಣನನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಒಗ್ಗಟ್ಟು ಮುರಿಯುವುದು, ವಿಶ್ವಾಸ ಮುರಿಯುವುದು, ಸಂದಿಗ್ಧ ಪರಿಸ್ಥಿತಿಯಲ್ಲಿರುವವರ ನಂಬಿಕೆಗೆ ಭಂಗ ತರುವುದು ನರಿ ಜಾತಿಯವರ ಹುಟ್ಟು ಗುಣವೆಂದು ನಾನು ಬಂದೆ. ಸುಳ್ಳು ಹೇಳಬೇಕಾದ ಅವಸರ ನಮಗಿಲ್ಲ. ರಾಯಣ್ಣ ಅಷ್ಟು ಸುಲಭವಾಗಿ ಸಿಗುವವನು ಅಲ್ಲ, ಸಾಯುವವನು ಅಲ್ಲ. ಆದ್ರೆ ವಿಧಿಯಾಸದ ಮುಂದೆ ನಾವು ನೀವು ಏನು ಮಾಡುವಂತಿಲ್ಲ. ನಾವು ಸತ್ಯವನ್ನೇ ಹೇಳುತ್ತಿದ್ದೇವೆ. ಇದು ನೋಡಿ, ಎವಿಡೆನ್ಸ್ ಎಲ್ಲಿದೆ? ರಾಯಣ್ಣ ನಿಮ್ಮನ್ನು ಕಾಣಲು ಬಂದು ನಮ್ಮ ಸೈನಿಕರಿಗೆ ಸಿಕ್ಕಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಗುಂಡಿಗೆ ಬಲಿಯಾದ. ನಾವು ಹೇಳಬೇಕಾಯಿತು, ಹೇಳಿದವು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಕಿತ್ತೂರ ಕ್ರಾಂತಿಯ ಆಶಾಜ್ಯೋತಿ ನೀನು. ನೀನು ಅಸಜೀವಿದೆಯ. ದೊಡ್ಡದ ಸಂಕಟ ಪರಿಹರಿಸುವ ಕ್ಷಣದಲ್ಲಿ ಆ ಬಿಳಿ ದೂತ ಶ್ವಾನಗಳ ಸಂಚಿಗೆ ಬಲಿಯಾದೆಯ ಕಂದ.
ಇನ್ನು ವಿಳಂಬ ಮಾಡೋದ್ ಬ್ಯಾಡ್ರಿ. ಆ ಕೆಂಪು ಕೋತಿಗಳ ವಿರುದ್ಧ ಇವತ್ತಿಂದಲೇ ಲಡಾಯಿ ಶುರು ಹಚ್ಚೋಣ. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಡ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಡ ಬೀಡು. ಗಂಡು ಮಾಡದ ಗಂಡು ಬಂಡಾಯ ಬೆತ್ತಿದೆ ನೊಂದು. ಗಂಡು ಮಾಡದ ಗಂಡು ಬಂಡಾಯ ಬೆತ್ತಿದೆ ನೊಂದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಶಿವಂಗಿ ಪುಂಡರ ರುಂಡವ ತಡಿಯಲು ಸಸ್ತ್ರಧಾರಿ ಗಂಧಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಕೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ರಾಯಣ್ಣ, ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ನಿನ್ನ ಕೊನೆಯ ಆಸೆ ಏನು? ಸಾಹೇಬ್ರ, ನನ್ನ ದೇಶ ಬಾಂಧವರ್ಗ ನಾ ಕೊನೆ ಸಂದೇಶ ಹೇಳ್ಬೇಕು. ಓಕೆ. ದೇಶಭಕ್ತರ, ಇಲ್ಲಿ ಮಠ ಆಗಿದ್ದಾತು. ಇನ್ನು ಮುಂದಾದ್ರೂ ನೀವೆಲ್ಲರೂ ಒಂದಾಗ್ರಿ. ಇಲ್ಲ ಅಂದ್ರ ಮುಂದೆ ನೀವು, ನಿಮ್ಮೆತ್ತವರು, ಒಳ ಹುಟ್ಟಿದವರು, ಮಕ್ಕಳು ಬರೀ ಸಾಯೋ ಮಠ ಪರಿಕೆರ ಗುಲಾಮರನ್ನು ಬದುಕಬೇಕಾಗೈತಿ. ಈ ಸೀಮೆ ನೆಲ ಜಲ ನಮ್ದು. ಇನ್ನೊಬ್ರು ದಾಸದಾಗ ಬದುಕೋ ಅಗತ್ಯ ನಮ್ಗಿಲ್ಲ. ಅದಕ್ಕ ಇವತ್ತೇ ಕಂಕಣ ಕಟ್ರಿ. ಒಗ್ಗಟ್ಟಾಗೆ ಬಲ ಐತೆ ಅಂತ ತೋರಿಸ್ಕೊಡ್ರಿ. ಅನ್ಯಾಯ ವಿರುದ್ಧ ಹೋರಾಡಕ್ಕೆ ಅಂಜಬೇಡ್ರಿ. ಒಂದಾಗಿ ಬಂದಿರೋ ಬೀದಿ ನಾಯಿಗಳನ್ನ ಬಡ್ದೋಡಿಸ್ರಿ. ಕಿತ್ತೂರ್ನ ಸ್ವತಂತ್ರ ಮಾಡ್ರಿ. ನೀನು ಚತ್ತ ಮೇಲೆ ಕಿತ್ತೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ. ಮುಚ್ಚೋ ಬಾಯಿ. ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬೇಡು. ಆರೋಗ್ಯರಿ ಮುಂದೆ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇರ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿ ಬಡ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ. ಕರುನಾಡು ಸ್ವರಾಜ್ಯದ ಬೀಳಾಗ್ತೈತಿ. ಅಲ್ಲಿ ಮಟ್ಟ ನನ್ನ ಆತ್ಮ ಮನಿ ಮನಿಲೂ ಕ್ರಾಂತಿ ಜ್ಯೋತಿ ಹಚ್ಚತೈತಿ. ಜ್ಯೋತಿ ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚಿಗತ್ತಿ ಚನ್ನಬಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರ್ ಹಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ.
ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.